ಯವ್ವ ಯವ್ವ ಯವ್ವ, ನೋಡ್ಬೇ ಇಲ್ಲಿ ಮನಿ ಮನಿ ಅಲ್ಲಿದ ಅರಮನೆ ಅರಮನೆ ಇದ್ದಂಗೈತಿ ನೋಡ್ಬೇ ಇಲ್ಲಿ. ಯಪ್ಪ ಎಲ್ಲ ಕಟ್ಟಿಗಿದವೆ ಮನಿ. ಯಪ್ಪ ಯಪ್ಪ ಯಪ್ಪ, ನೋಡಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ಬಿಡಿ ಈ ಮನಿನ. ನನ್ನ ಮಗ ಪುಣ್ಯ ಪುಣ್ಯ ಮಾಡಾನ, ಅದಕ್ಕೆ ಇಂಥ ದೊಡ್ಡ ಮನಿ ಮಗಳು ನನ್ನ ಮನೆಗೆ ಸೊಸೆಯಾಗಿ ಬರಾಕುಂತಾಳ. ಯವ್ವ ಯವ್ವ, ನೋಡ್ಬಿ ಇಲ್ಲಿ ಮನಿ ಹೆಂಗೈತಿ ನೋಡ್ಬಿ. ಯಪ್ಪ ಯಪ್ಪ, ಮನೆ ಮುಂದೆ ನೋಡ್ಬಿ ಎಂಥ ದೊಡ್ಡ ಜಾಗ. ಮನಿ ನೋಡ್ಬಿ 2-3 ಅಂತಸ್ತಿನ ಮನಿ ಐತಿ. ಅದೊಲ್ದ ಕಟ್ಟಿಗಿದ ಬೇ ಇದು ಮನಿ. ಸಾಕು ಮತ್ತು ನೀ ನಮಗೆ ಮಾತಾಡೋದನ್ನ ಅವರೆಲ್ಲ ಯಾರು ಕೇಳಿಸ್ಕೊಂಡು ನಕ್ಕಿ ಕರೆ ಸುಮ್ಮನೆ ಇರು ಸಾಕು. ಓ ಬರಿ ಬಂದು ಭಾಳತ್ತಾತನ್ರಿ, ಏನು ತಿಳ್ಕೊಬೇಡ್ರಿ, ನೀವು ಬಂದಿದ್ದು ನಮ್ಗೆ ಗೊತ್ತಾಗಿಲ್ಲ. ಅಯ್ಯೋ ಹಾಗೇನಿಲ್ಲ ರೀ, ನಾವು ಬಂದು ಈಗ ಒಂದು ಸ್ವಲ್ಪ ಹೊತ್ತಾಯ್ತು ನೋಡ್ರಿ. ಬಂದು ನಿಂತ್ಕೊಂಡಿದ್ವಿ, ನೀವು ಬಂದ್ರಿ ನೋಡ್ರಿ. ಓ ಹೌದಾ ರೀ, ಚಲೋ ಆತ್ ಬಿಡ್ರಿ. ಅಂದಂಗೆ ಎಲ್ಲರೂ ಆರಾಮದಿರಲ್ಲ? ಪ್ರಯಾಣ ಎಲ್ಲ ಚಲೋ ಇತ್ತಲ್ರಿ? ಎಲ್ಲೂ ಏನೂ ಅಡೆತಡೆ ಏನೂ ಆಗಿಲ್ಲಲ್ರಿ? ಇಲ್ಲ ರೀ, ಏನೂ ಅಡೆತಡೆ ಆಗಿಲ್ಲ ರೀ, ಅಲ್ಲಿಂದ ಆರಾಮಾಗಿ ಬಂದೀವಿ ನೋಡ್ರಿ. ನಮ್ಮ ಮನೆ ಹುಡ್ಕಕ್ಕೆ ನಿಮಗೇನೋ ಕಷ್ಟ ಆಗಿಲ್ಲ ಅಂತ ಅನಿಸ್ತೈತಿ. ಯಾಕಂದ್ರೆ ಈ ಸುತ್ತಮುತ್ತಲು ಹಳ್ಳ್ಯಾಗ ನಮ್ದರಿ ಇಷ್ಟು ದೊಡ್ಡ ಮನೆ ಇಷ್ಟೊಂದು ಆಸ್ತಿ ಇರೋದಂದ್ರೆ, ಹಾಗಾಗಿ ನಮ್ಮ ಮನೆ ಹುಡ್ಕಕ್ಕೆ ನಿಮ್ಗೇನು ಕಷ್ಟ ಆಗಿಲ್ಲ ಅಂತ ಅನಿಸ್ತೈತಿ. ಹೌದು ಬಿಡ್ರಿ ಅಕ್ಕರ, ನಿಜ ನೀವು ಹೇಳೋದು ಮಾತ್ರ 100ಕ್ಕೆ 100 ನಿಜ. ಯಾರೀಗ ಒಬ್ಬರಿಗೆ ಕೇಳಿದ್ವಿ ನೋಡ್ರಿ ನಿಮ್ಮ ಮನಿನ. ಹಂಗೆ ಸೀದಾ ಅವರ ಮನೆ ತನಕ ಕರ್ಕೊಂಡ್ಬಂದು ದಾರಿ ತೋರಿಸಿ ಹೋದ್ರೆ ನೋಡ್ರಿ. ಭಾರಿ ಫೇಮಸ್ ಅದಿರಿ ಬಿಡ್ರಿ ನೀವು ಈ ಊರಾಗ. ಮತ್ತು ರೀ, ಈ ಸುತ್ತಮುತ್ತಲು ಹಳ್ಳ್ಯಾಗ ನಮ್ಮಷ್ಟು ಶ್ರೀಮಂತನ ಯಾರು ಇಲ್ರಿ. ಹಂಗಾಗಿ ಈ ಊರೆಲ್ಲ ನೀವು ಪಕ್ಕದ ಊರಿಗೆ ಹೋಗಿ ಕೇಳಿದ್ರು ನಮ್ಮ ಮನೆ ಎಲ್ಲೈತಿ ಅಂತ ಜಸ್ಟ್ ಕೇಳಿದ್ರೆ ಅಂದ್ರೆ ಬೇರೆ ಊರಾದ್ರೂ ಪರವಾಗಿಲ್ಲ, ಇಲ್ಲಿ ತನಕ ಬಂದು ಕರ್ಕೊಂಡು ಬಂದು ನಮ್ಮ ಮನೆ ತೋರಿಸಿ ಆಮೇಲೆ ಹೋಗ್ಕಾರ. ಜಗತ್ನಾಗ ಯಾರ್ದು ಇಲ್ಲ ಆಗಿತ್ತು ಶ್ರೀಮಂತಿಕೆ ಇವ್ರ ಹತ್ರನ ಐತಂತ ಅನಿಸ್ತೈತಲ್ಲ. ಸುಮ್ಮನೆ ಬಾಯಿ ಮುಚ್ಚು ನಿಂತ್ಕೊಳ್ಳಿ, ಯಾರು ಕೇಳಿಸ್ಕೊಂಡು ಮುಂದೆಕೊಳ್ಳು. ಅಯ್ಯೋ ನಾವು ನೋಡ್ರಿ ಇಲ್ಲೇ ನಿಂತ್ಕೊಂಡು ಮಾತಾಡ್ಸಕೊಂತೀವಿ. ಬರ್ರಿ ಒಳಗಡೆ ಬರ್ರಿ ಎಲ್ಲರೂ. ಸರಿ ರೀ. ನೋಡಿದ್ರೇನ್ರಿ, ಇಷ್ಟೊಂದು ಆಸ್ತಿ ಅಂತಸ್ತಿದ್ರು ಅವ್ರು ಎಷ್ಟು ಚಂದ ಮಾತಾಡ್ಸಿದ್ರು. ಇಲ್ಲಿ ತನಕ ಬಂದು ಕರ್ಕೊಂಡು ಒಳಗಡೆ ಹೊಂಟಾರ. ನೋಡಿದ್ರೇನ್ರಿ, ಬರ್ರಿ ಇನ್ನೂ ಗೊತ್ತಾಕೈತಿ ನಿಮ್ಗೆ ಈ ಮನೆಯಾಗಿನವರೆಲ್ಲರೂ ಎಷ್ಟು ಚಲೋ ಅದಾರ, ಎಷ್ಟು ಚಲೋ ಗುಣ ಐತಿ ಇವರಿಗೆಲ್ಲ ಅಂತಂದು. ಬರ್ರಿ ಒಳಗಡೆ. ಸರಿ, ಇಲ್ಲೇ ನಿಂತ್ಕೊಂಡು ಮಾತಾಡಿದ ಸಾಕು, ನಡಿ ಒಳಗಡೆ. ಬರ್ರಿ ಒಳಗಡೆ ಬರ್ರಿ. ಕುತ್ಕೊಂಡಿರಿ ಒಂದೇ ನಿಮಿಷ, ನಾಷ್ಟ ತರ್ತೀವಿ. ನೀವು ನಾಷ್ಟ ಎಲ್ಲ ತಿಂದಮೇಲೆ ಆಮೇಲೆ ಹುಡುಗಿನ ತೋರಿಸ್ತೀವಿ. ಹಾಂ ಪರವಾಗಿಲ್ಲ ರೀ. ಇಲ್ಲ, ನಮ್ಮ ಕಡೆ ಆ ಥರ ಸಂಪ್ರದಾಯ ಏನಿಲ್ಲ. ಫಸ್ಟ್ ಹುಡುಗಿನ ನೋಡ್ತೀವಿ ರೀ. ಹುಡುಗಿನ ನೋಡೋದು ಕಾರ್ಯ ಎಲ್ಲ ಮುಗಿದ್ಮೇಲೆ ಆಮೇಲೆ ನಾವು ಈ ಮನೆಯಲ್ಲಿ ನೀರು ಕುಡಿಯೋದು, ನಾಷ್ಟ ಚಾ ಏನಾರು ಮಾಡೋದು. ದಯವಿಟ್ಟು ಇವಾಗಲೇ ನಾಷ್ಟ ಏನು ಬೇಡ, ಮೊದಲು ಹುಡುಗಿನ ಕರ್ಕೊಂಡು ಬಂದುಬಿಡ್ರಿ, ಹುಡುಗಿನ ನೋಡ್ತೀವಿ. ಓ ಹೌದಾ ರೀ, ಸರಿ ತಗೋರಿ. ಗಂಗಾ, ನೀ ಹೋಗಿ ಕವಿನ ಕರ್ಕೊಂಬ ಹೋಗು. ಸರಿ ರೀ. ಮತ್ರಿ, ನೀವಿಷ್ಟ ಬಂದಿರಲ್ಲ, ಇನ್ನು ನಿಮ್ಮಿಬ್ರು ಮಕ್ಕಳು, ಇನ್ನೊಬ್ಬಕಿ ಮಗಳು ಬಂದಿಲ್ಲ ಅಂತ ಅನ್ಸುತ್ತಲ್ರಿ, ಅವ್ರನ್ನ ಕರ್ಕೊಂಬರ್ಬೇಕಿಲ್ರಿ? ಅದು ನಮ್ಮ ಹೊಲದಲ್ಲಿ ಒಂದು ಸ್ವಲ್ಪ ತರಕಾರಿ ಹಾಕಿವ್ರಿ, ಅದನ್ನು ಹಂಗೆ ಬಿಟ್ಟು ಬರೋ ಹಂಗಿಲ್ಲ ರೀ. ನೋಡ್ರಿ, ಬಿಟ್ಟು ಬಂದುಬಿಟ್ರೆ ಆಕಳನ ದನನ ಹೊಲ್ದಾಗ ಬಿಟ್ಬಿಡ್ತಾರೆ, ಇಲ್ಲ ಊರನವರು ಅಷ್ಟು ತರಕಾರಿ ಹರ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ಹೊಲ್ದಾಗ ಯಾರು ಒಬ್ರು ಇರಾಕಬೇಕ್ರಿ. ಹಾಗಾಗಿ ನನ್ನ ಇಬ್ಬರು ಗಂಡ್ಮಕ್ಳು ಅಲ್ಲೇ ಹೊಲ್ದಾಗ ಉಳ್ಕೊಂಡ್ರಿ. ನೋಡ್ರಿ, ನೀವು ಹೋಗಿ ನೋಡ್ಕೊಂಬರಪ್ಪ, ಬೇಕಾದ್ರೆ ಇನ್ನೊಂದ್ಸಲ ಏನಾರ ಮುಂದಿನ ಕಾರ್ಯದಾಗೆಲ್ಲ ಬೇಕಾದ್ರೆ ನಾವು ಇರ್ತೀವಂತ ಅಂದ್ರಿ. ಹಾಗಾಗಿ ನಾವು ಅಷ್ಟೇ ಬಂದ್ವಿ ನೋಡ್ರಿ. ಓ ಹೌದನ್ರಿ. ಅಲ್ಲ, ಒಂದಿಬ್ರು ಆಳನ್ನ ಇಟ್ಟು ಬಂದಿದ್ರೆ ನಡೀತಿತ್ರಿ. ಅಯ್ಯೋ, ನಾವು ಇಡಬೇಕಂತಾನೆ ಇದ್ದೀವಿ, ಆದ್ರೆ ನನ್ನ ಮಗಳು ಮಾತು ಕೇಳೋದಿಲ್ರಿ ನಂದು. ನಾನು ಅದೇ ಅಂದಿದ್ದೀರಿ, ಒಂದು ಸ್ವಲ್ಪ ಆಳನ್ನು ಇಟ್ಬಿಡಪ್ಪ, ಒಂದು 4 ಜನ ಹೊಲದಾಗ ನೋಡ್ಕೊತಿರ್ತಾರ, ನೀವು ಯಾಕಷ್ಟು ತ್ರಾಸ ತಗೋತೀರಿ ಅಂತ ಹೇಳಿದರೆ ಕೇಳೋದೇ ಇಲ್ಲ ಅಂತಾರಿ ನನ್ನ ಮಕ್ಕಳು. ಅದಕ್ಕೆ ಅವರ ಆಧಾರ ನೋಡ್ರಿ. ಹೌದಾ ರೀ ಅತ್ಯಾರ? ಓ ಹೌದಾ ರೀ. ನಮ್ದೆಲ್ಲ ಮನೆಯಲ್ಲಿ ಎಲ್ಲ ಕೆಲಸನೂ ಆಳೆ ನೋಡ್ಕೊಂಡು ಹೋಗ್ತಾರೆ ನೋಡ್ರಿ. ನಾನೊಂದು ಸ್ವಲ್ಪ ಮೇಲೆ ನೋಡ್ಕೊತಿರ್ತೀನಿ. ನನ್ನ ಮಗ ಇದೆ, ಒಂದು ಸ್ವಲ್ಪ ಇವಾಗ ಸಿಟಿ ಹೋಗಿದ್ದಾನೆ, ಏನೋ ಕೆಲಸ ಇದೆ ಅಂತ. ಇಲ್ಲಾಂದರೆ ನನ್ನ ಮಗ ನೋಡ್ಕೊತಿರ್ತಾನೆ ರೀ ಹೊಲದ್ದು. ಆಮೇಲೆ ನಮ್ದು ಅವು ಇವು ಫ್ಯಾಕ್ಟ್ರಿ ಅವು ಇವು ಎಲ್ಲ ಅದಾವಲ್ರಿ, ಎಲ್ಲ ನೋಡ್ಕೊಂಡು ಹೋಗೋದು ನನ್ನ ಮಗ ನಾನು ನೋಡ್ರಿ. ಹಾಗಾಗಿ ಎಲ್ಲ ಆಳಿನ ಮೇಲೆ ನಿಂತಿದೆ, ನಾವು ಮೇಲೆ ಅಷ್ಟೇ ನೋಡ್ಕೊಂಡು ಹೋಗ್ತೀವಿ ನೋಡ್ರಿ. ಓ ಹೌದನ್ರಿ, ಚಲೋ ಆತು ಬಿಡ್ರಿ. ನಮ್ದು ಹಂಗೆ ನಮ್ದು ಹಂಗಾರಿ, ನಮ್ದು ಅಷ್ಟಪ್ಪ. ಹೊಲ್ದಾಗೆಲ್ಲ ಆಳದವ್ರಿ, ಆಳನ್ನ ನೋಡ್ಕೊಂಡು ಹೋಗ್ತಾರ. ಇವರು ಮುಂದಿಂತ ಆಳದ ಜೊತೆನ ಮಾಡಿಸ್ತಾರೆ. ಹಂಗ ಮತ್ತೆ ಇವತ್ತು ಬರೀ ಆಳ ಮೇಲೆ ಬಿಟ್ಟು ಬರೋದು ಬೇಡ ಅಂತ ಅವರಿಬ್ರು ಹಂಗೆ ಉಳ್ಕೊಂಡು ನೋಡ್ರಿ. ನಮ್ಮ ಮನೆಯಲ್ಲೂ ಅಷ್ಟಪ್ಪ, ಎಲ್ಲಾನು ಆಳಿನ ಮೇಲೇನೆ ನಡೀತೈತ್ರಿ, ಯಾವುದು ನಾವು ಮಾಡಂಗಿಲ್ಲ ನೋಡ್ರಿ. ಓ ಹೌದನ್ರಿ, ಚಲೋ ಆತು ಬಿಡ್ರಿ. ಸವಿತಾ, ಹೋಗಿ ಹೂವಣ್ಣಿನ ತೊಗೊಂಬೋಗ. ಸರಿ ಬೇಯಮ್ಮ.
ಅಂದಾಗೆ ಹುಡುಗ ಏನಪ್ಪ ನಿನ್ನ ಹೆಸರು? ರಾಜು ಅಂತಾರಿ. ಗೋರ್ಮೆಂಟ್ ನೌಕರಿ ಅಲ್ಲಪ್ಪ ನೀ ಮಾಡಕೊಂತಿದ್ದು? ಹ್ಞೂ ರೀ, ನಮ್ಮ ಊರಾಗ ಗೋರ್ಮೆಂಟ್ ನೌಕರಿ ಯಾರ್ದು ಇಲ್ಲ ನೋಡ್ರಿ. ನನ್ನ ಮಗ ಒಬ್ಬನದ ನೋಡ್ರಿ. ಅದು ಗೋರ್ಮೆಂಟ್ ನೌಕರಿ, ಅದು ಸಣ್ಣ ಪುಟ್ಟ ನೌಕರಿ ಅಲ್ರಿ, ದೊಡ್ಡ ನೌಕರಿ, ಲಕ್ಷಾಂತರ ರೂಪಾಯಿ ಸಂಬಳ ರೀ ನನ್ನ ಮಗಗೆ. ನನ್ನ ಮಗನ ಕೈ ಕೆಳಗಡೆನೆ ಎಷ್ಟೋ ಜನ ಕೆಲಸ ಮಾಡ್ತಾರಂತ್ರಿ. ಅಲ್ಲಿ ಆಫೀಸ್ನಾಗೆಲ್ಲ ಎಲ್ಲರೂ ನನ್ನ ಮಗಗೆ ಸರ್ 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 ಅಂತ ಕರೀತಾರಂತ್ರಿ. ಎಲ್ಲ ಇದ್ದಲ್ಲೇ ತಂದು ಕೊಡೋದು. ನನ್ನ ಮಗಗೆ ಭಾರಿ ರೆಸ್ಪೆಕ್ಟ್ ಐತಿ ಬಿಡ್ರಿ, ರೆಸ್ಪೆಕ್ಟ್ ಅಲ್ಲಿ ಆಫೀಸ್ನಾಗೆಲ್ಲ. ಓ ಹೌದಾ ರೀ. ಚಲೋ ಆಯ್ತು ಬಿಡ್ರಿ. ಅದ ಅಂದ್ರೆ ನಮ್ಮ ಹುಡುಗಿಗೂ ಬಹಳ ಸಂಬಂಧ ಬರಾಕೊಂತ ಬಿಟ್ಟಿವಿ ರೀ. ನಾವು ಚಲೋ ಗೋರ್ಮೆಂಟ್ ನೌಕರಿ ಇರೋರಿಗೆ, ಒಳ್ಳೆ ಮನೆತನ ಇರೋರಿಗೆ ನೋಡಿ ಕೊಟ್ರಾಯ್ತಂತಂದು ಸುಮ್ಮನೆ ಇದ್ವಿ ನೋಡ್ರಿ. ಅದು ಅಲ್ದ ನಮ್ಮ ಹುಡುಗಗೂ ಅಷ್ಟೇ ರೀ, ಸಿಕ್ಕಾಪಟ್ಟೆ ಸಂಬಂಧಗಳು ಬರಾಕುಂತೀವಿ ರೀ. ಬಿಟ್ಟು ರೀ ಮುಂಚೆನ ಜಗ್ಗು ಸಂಬಂಧ ಬರಾಕುಂತೀವಿ ರೀ. ನಾವ ಬೇಡ ಅವನಿಗೊಂದು ಚಲೋ ನೌಕರಿ ಬರಲಿ, ಆಮೇಲೆ ಮದುವೆ ಮಾಡಿದಾಯ್ತು ಅಂತ ಅನ್ಕೊಂಡಿವಿ ರೀ. ನಮ್ಮ ಮಗನ ಗೋರ್ಮೆಂಟ್ ಕೆಲಸದ ಬರದ ತಡ ರೀ. ಭಾಳ ಜನ ಅಂದ್ರೆ ಭಾಳ ಜನ ಫೋನ್ ಹಚ್ಚಾಕೊಂತ ಬಿಟ್ಟು ರೀ. ನಾವಿನ ಇನ್ನೊಂದು ವರ್ಷ ತಡ ಆದಮೇಲೆ ಮಾಡಿದ್ರಾತಂತ ಅನ್ಕೊಂಡು ಬಿಟ್ಟಿವಿ ರೀ. ಸಂಬಂಧಗಳದಾಗ ಅದಾವಲ್ರಿ ಸಂಬಂಧಿಕರು. ನನ್ನ ಮಗಳಿಗೆ ತಗೋ ಅಂತ ಗಂಟು ಬಿದ್ದುಬಿಟ್ಟಿವಿ ರೀ. ಅದಕ್ಕೆ ಬೇಡ ಸರಿ ಆಗ್ತಾಗಂತಂದು ಎಲ್ಲರೂ ಒಂದು ಚಲೋ ಸಂಬಂಧ ನೋಡಿ ಮದುವೆ ಮಾಡಿ ಮುಗಿಸ್ಬಿಡೋಣ, ಈ ತಾಪತ್ರೆ ತಪ್ಪಿಡುತ್ತಂತಂದು ಲಗುನ ನೋಡಾಕಂತ ಬಂದ್ವಿ ನೋಡ್ರಿ ನಾವು. ಓಹೋ ಹೌದಾ. ನಮ್ಮ ಹುಡುಗಿಗೂ ಅಷ್ಟೇ ರೀ, ಸಿಕ್ಕಾಪಟ್ಟೆ ಸಂಬಂಧ ಬರಾಕುಂತೀವಿ. ಆದರೂ ನನ್ನ ಮಗಳು ಯಾವ ಫೋಟೋ ನೋಡಿದ್ರೂ ಯಾರನ್ನೂ ಒಪ್ಕೊಂತಿಲ್ಲಾಗಿದ್ರಿ. ಯಾಕೋ ನಿಮ್ಮ ಹುಡುಗನ ನೋಡಿ ಫೋಟೋದಾಗ ಒಪ್ಕೊಂಡಾಳ್ರಿ. ನೋಡೋಣ ಇವಾಗ ಇಬ್ಬರು ಡೈರೆಕ್ಟಾಗಿ ನೋಡಿದ ಮೇಲೆ ಏನಂತಾರ ಏನು ಅನ್ನೋದನ್ನು. ನಮ್ಮ ಹುಡುಗನೂ ಅಷ್ಟೇ ರೀ. ಇಷ್ಟು ದಿನ ಯಾವ ಹುಡುಗಿ ಫೋಟೋ ತೋರಿಸಿದ್ರು ಬೇಡ 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 ಅಂತಿದ್ದಾರೆ. ನಿಮ್ಮ ಮಗಳ ಫೋಟೋ ನೋಡೋದೇ ತಡ. ನೋಡು ನಡೀತು ಬಿಡೋಣ, ನಡಿಬೇ, ಯಾವಾಗ ನೋಡು, ಯಾವಾಗ ಚಲೋ ದಿನ ಆಯ್ತು ನೋಡು, ನೋಡ್ಕೊಂಬಂದ್ಬಿಡೋಣ ಅಂತ ಅಂದ್ರಿ. ಹಾಗಾಗಿ ನಾವು ನೋಡಾಕ ಬಂದ್ಬಿಟ್ವಿ ನೋಡ್ರಿ. ಓಹೋ ಹೌದಾ, ಚಲೋ ಆಯ್ತು ಬಿಡ್ರಿ ಬಂದಿದ್ದು ನೀವು ನೋಡಾಕ. ಈಕಿನ ನೋಡ್ರಿ ನಮ್ಮ ಮಗಳು. ನಮಗೂ ಇರೋದು ಒಬ್ಬಾಕೆ ಮಗಳು, ಒಬ್ಬನ ಮಗ ರೀ. ಓ ಹೌದನ್ರಿ, ಚಲೋ ಆಯ್ತು ಬಿಡ್ರಿ. ನಿಮ್ಗೆ ಎಷ್ಟು ಜನ ರೀ ಮಕ್ಕಳು? ನನಗೂ ಇಬ್ಬರು ಗಂಡ್ಮಕ್ಳು, ಒಬ್ಬಾಕೆ ಹೆಣ್ಮಕ್ಳು ನೋಡ್ರಿ. ಇಬ್ಬರು ಗಂಡ್ಮಕ್ಳು ಅಂತೀರಿ, ಮತ್ತು ಇಬ್ಬರು ಸೊಸೆಯರು ಬಂದಾರಲ್ರಿ? ಅಯ್ಯೋ ಹಂಗಲ್ರಿ, 3 ಜನ ಗಂಡ್ಮಕ್ಳು, ಒಬ್ಬಾಕೆ ಹೆಣ್ಮಗಳು ರೀ. ನನ್ನ ಹೆಂಡತಿಗೆ ಒಂದು ಸ್ವಲ್ಪ ಅರು ರೀ ಮಾತಾಡೋ ಮುಂದೆ. ನೀವೇನು ತಿಳ್ಕೊಬೇಡ್ರಿ. ಇವರಿಬ್ರು ಅದಾರಲ್ಲ, ಇವರಿಬ್ರು ನನ್ನ ಸೊಸೆಯರ್ರಿ. ಈ ಕಡೆ ಕುಂತಾಳಲ್ರಿ ಈಕೆ ಹಣ್ಣು ಹಿಡ್ಕೊಂಡು ಕುಂತಾಳಲ್ರಿ, ಈಕೆ ನಮ್ಮ ದೊಡ್ಡ ಸೊಸಿ ರೀ. ಆ ಕಡೆ ಹೂ ಹಿಡ್ಕೊಂಡು ಕುಂತಾಳಲ್ಲ, ಆಕೆ ನಮ್ಮ ಮನೆ ಸಣ್ಣ ಸೊಸಿ ನೋಡ್ರಿ. ಓ ಹೌದನ್ರಿ, ಹಾಂ ಚಲೋ ಆಯ್ತು ಬಿಡ್ರಿ. ನೆಟ್ಟು ಬೋಳಲ್ಲಿ ಜಾಡ್ಸ್ ಒದ್ದು ಬಿಡ್ತೀವಿ ಮತ್ತು. ಸುಮ್ಮನೆ ಇರ್ರಿ. ಹುಡುಗಿ ಅಂತೂ ಭಾಳ ಲಕ್ಷಣ ಅದಾಳ ಬಿಡ್ರಿ. ಗೊಂಬಿ ಇದ್ದಂಗೆ ಅದಾಳ ಬಿಡ್ರಿ ಹುಡುಗಿ ಮಾತ್ರ. ಹೌದನ್ರಿ. ಅಯ್ಯೋ ನಮ್ಮ ಊರಲ್ಲೂ ಎಲ್ಲರೂ ಹಂಗೆ ಅಂತಾರೆ, ನಿನ್ನ ಮಗಳು ಗೊಂಬಿ ಇದ್ದಂಗೆ ಅದಾಳ ಬಿಡವ ಅಂತಾರ ನೋಡ್ರಿ. ನಾವು ಒಬ್ಬಾಕೆ ಮಗಳು ಇರೋದಕ್ಕೋಸ್ಕರ ಮನೆಯಲ್ಲೂ ಏನೂ ಕೆಲಸ ಅಷ್ಟೇನು ಹಚ್ಚಿಲ್ಲ ನೋಡ್ರಿ. ಒಬ್ಬಾಕೆ ಮಗಳು ಅಂತ ಒಂದು ಸ್ವಲ್ಪ ಜಾಸ್ತಿ ಮುದ್ದಿನಿಂದ ಬೆಳೆಸ್ಬಿಟ್ಟೆ ನೋಡ್ರಿ. ಹಾಗಾಗಿ ಅಡುಗೆ ಪಡಿಗೆ ಎಲ್ಲ ಜಾಸ್ತಿ ಮಾಡೋಕೆ ಬರಲ್ಲ ನೋಡ್ರಿ ನನ್ನ ಮಗಳಿಗೆ. ಮಾಡ್ತಾಳೆ, ಹಂಗೇನು ಮಾಡಲ್ಲ ಅಂತಿಲ್ಲ, ಸ್ವಲ್ಪ ಅಷ್ಟೇ ಮಾಡ್ತಾಳ್ರಿ. ಅಯ್ಯೋ ನಡೀತೈತೆ ತಗೋರಿ. ಈಗಿನ ಕಾಲದಾಗ ಹೆಣ್ಣು ಸಿಗೋದ ಕಷ್ಟ ಆಗೈತಿ. ಅದು ಅಲ್ದ ಹಿಂಗೆ ಗೊಂಬಿದ್ದಂಗೆ ಐತಿ. ನಮ್ಮ ಮನೆಗೆ ಇಬ್ಬರು ಸೊಸೆಯರು ಬಂದಾರಲ್ರಿ, ಕೇಳ್ರಿ ಬೇಕಾರ. ಅವರಿಬ್ಬರಿಗೂ ಅಡುಗೆ ಮಾಡೋಕೆ ಬರ್ತಿಲ್ಲ ಆಗಿತ್ರಿ ನಮ್ಮ ಮನೆಗೆ ಬಂದಾಗ. ನಾನಾ ಹೇಳ್ಕೊಟ್ಟೀನಿ ನಮ್ಮ ಮನೆಗೆ ಬಂದಮೇಲೆ ಇವರಿಬ್ರಿಗೂ ಅಡುಗೆ ಮಾಡೋಕೆ ನಾನಾ ಹೇಳ್ಕೊಟ್ಟೀನಿ. ಈಗಲಾದರೂ ಮನ್ಯಾಗ ಎಲ್ಲ ಕೆಲಸ ನಾನೇ ಮಾಡ್ತೀನಿ ರೀ. ಅವರಿಬ್ರು ಲೇಟ್ ಆಗಿದ್ರು ಇರ್ಲಿ ಬಿಡು, ಅವರು ನಮ್ಮ ಮನೆ ಮಕ್ಕಳಲ್ಲ ಅನ್ನಂಗೆ ನೋಡ್ಕೊತೀನಿ ರೀ ನಾನು ನಮ್ಮ ಮನೆಯಾಗ ಸೊಸೆಯರ್ನ. ಹೌದಾ ರೀ? ಹ್ಞೂ ರೀ. ನನ್ನ ಸೊಸೆಯರಿಗೆ ಇದುವರೆಗೂ ಹೊರಗಿನ ಬಿಸಿಲು ಕಾಣಿಸಿಲ್ಲ, ಹೊಲಕ್ಕೆ ಒಂದು ದಿನ ಕಳಿಸಿಲ್ಲ. ಮನೆಯಾಗೂ ಅಷ್ಟೇ ರೀ, ಅಂಗಳ ಕಸ ಅನ್ನಕ್ಕೆ ಬಿಡಂಗಿಲ್ಲ ರೀ. ನಾನು ನನ್ನ ಹೆಣ್ಣು ಮಗಳನ್ನ ಹೆಂಗೆ ನೋಡ್ಕೋತೀನಿ, ನನ್ನ ಮಗಳನ್ನ ಹೆಂಗೆ ನೋಡ್ಕೋತೀನಿ ಹಂಗೆ ನೋಡ್ಕೋತೀನಿ ನೋಡ್ರಿ ನನ್ನ ಸೊಸೆನ. ನಮ್ಮ ಊರಾಗ ಎಲ್ಲರೂ ನೆನೆಸ್ತಾರೆ ರೀ, ಲಕ್ಷ್ಮಣ್ ಸೊಸೆಯರು ಪುಣ್ಯ ಮಾಡಾರ ನೋಡು. ಸೊಸೆಯರು ನಮ್ಮ ಮಗಳು ನೋಡ್ಕೊಂಡಂಗೆ ನೋಡ್ಕೋತಾಳ ನೋಡಂತಾರೆ. ಹೌದನ್ರವ, ಇಬ್ಬರು ಭಾಳ ಪುಣ್ಯ ಮಾಡಿರಿ ಬಿಡ್ರಿ ಇಂಥ ಅತ್ತಿನ ಪಡ್ಯಾಕ. ಹೌದು ಬಿಡ್ರಿ, 1-2 kg ಪುಣ್ಯ ಜಾಸ್ತಿನ ಮಾಡಿಬಿಟ್ಟಿವ್ರಿ ನಾವು. ಅದಕ್ಕೆ ಇಂಥ ಬಂಗಾರದಂಥ ಅತ್ತಿ ಸಿಕ್ಕಾರಿ ನಮ್ಗೆ. ಚಲೋ ಆಯ್ತು ಬಿಡ್ರವ, ಚಲೋ ಆಯ್ತು. ನಿಮ್ಮ ಫ್ಯಾಮಿಲಿ ನೋಡಿ ನಮ್ಗಂತೂ ಭಾಳ ಖುಷಿ ಆಯ್ತು ಬಿಡು. ಅಯ್ಯೋ ಹೌದ್ರಿ, ನಮ್ಮ ಮನ್ಯಾಗ ನಮ್ಮ ಅತ್ತೆ ಅದಾಳ್ರಿ, ನಮಗೇನು ಕೆಲಸ ಮಾಡಕ್ಕೆ ಬಿಡಲ್ಲ ಬಿಡ್ರಿ. ನಮಗೆ ನೀರು ಬೇಕಂದ್ರೂ ನಮ್ಮ ಅತ್ತಿನ ಇದ್ದಲ್ಲೇ ತಂದು ಕೊಡ್ತಾಳ್ರಿ. ಅಷ್ಟು ಚಲೋ ನೋಡ್ಕೊತಾಳ್ರಿ ನಮ್ಮ ಅತ್ತೆ. ಒಟ್ಟ ಒಂದು ಮಾತು ಏನು ಅನ್ನಂಗಿಲ್ಲ. ಆಮೇಲೆ ತಾನು ಒಂದು ಸೀರೆ ತೊಗೊಂಡ್ರೆ ನಮಗೆ 2 ಸೀರೆ ತಂದಿರ್ತಾಳ್ರಿ. ಅಷ್ಟು ದೊಡ್ಡ ಗುಣ ನೋಡ್ರಿ ನಮ್ಮ ಅತ್ತಿಗೆ. ಈ ಜಗತ್ತಲ್ಲೇ ನಮ್ಮ ಅತ್ತಿ ಥರ ಅತ್ತಿ ಬೇರೆ ಯಾರಿಗೂ ಸಿಕ್ಕಿಲ್ಲ, ಸಿಗೋದು ಇಲ್ಲ ನೋಡ್ರಿ. ಸವಿ ಸಾಕು, ಸುಮ್ಮನೆ ಇರಲಿ. ಹಿಂಗಾರಿ ನನ್ನ ಸೊಸೆ ಯಾರ ನನಗೆ ಹೋಗಾಕ ಕುಂತು ಬಿಡ್ತಾರೆ ನೋಡ್ರಿ. ಚಲೋ ಆತು ಬಿಡ್ರಿ, ಚಲೋ ಆತು. ಅತ್ತಿ ಸೊಸೆಯರನಿ ಅದು ಈಗಿನ ಕಾಲದಾಗ ನಿಮ್ಮ ಥರ ಅತ್ತಿ ಸೊಸೆಯರನ್ನ ನೋಡಿ ನಮಗೂ ಭಾಳ ಖುಷಿ ಆಯ್ತು ನೋಡ್ರಿ.
ಕವಿತಾ ನೋಡವ ಹುಡುಗನ ಅಲ್ಲೇ ಕುಂತ ನೋಡು, ಆಮೇಲೆ ನೋಡಿಲ್ಲ ಗಿಡಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ. ರಾಜು ನೀನು ನೋಡಪ್ಪ ಹುಡುಗಿನ ಗೊಂಬಿ ಇದ್ದಂಗೆ ಐತೆ ನೋಡು. ಹುಡುಗಿ ಮಾತ್ರ ಭಾರಿ ಮಸ್ತ್ ಅದಾಳ. ನೋಡಪ್ಪ ನೋಡಿ ನೀನು. ಮತ್ತು ನಾನು ಯವ್ವ ನಾನು ನೋಡ್ಲಿಲ್ವೇ ಹಂಗೆ ಹಿಂಗೆ ಅಂತ ಅನ್ನಕ್ಕೆ ಹೋಗ್ಬೇಡಪ್ಪ. ಸರಿ ರೀ, ಇವಾಗಲಾದರೂ ನಾಷ್ಟ ತಂದು ಕೊಡಂದ ರೀ, ತಿಂತೀರಾ ರೀ? ಸರಿ ಆಯ್ತು ತೊಗೊಂಬರ್ರಿ. ಕವಿತಾ ಬಾವ ಒಳಗಡೆ ನೀನು. ಕವಿತಾನ ಒಳಗಡೆ ಕರ್ಕೊಂಡು ಹೋಗ್ಲಲ್ರಿ, ನೀವೆಲ್ಲರೂ ನೋಡಿದ್ರಲ್ಲ. ಹಾಂ ಸರಿ ಕರ್ಕೊಂಡು ಹೋಗ್ರಿ. ಬರವ ಮಗಳು.